ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 35. ಯಾಕಪ್ಪ ಇವಳಿನ್ನೂ ಬಂದಿಲ್ಲ? ನಿನ್ನೆ ಕ್ರಿಸ್ಟೋಫರ್ನಿಂದ ನಿದ್ದೆ ಹಾಳಾಯಿತು. ಇವತ್ತು ಹೇಗಿದ್ದರೂ ನಾಗಿಣಿ ನಿದ್ದೆ ಮಾಡಲು ಬಿಡಲ್ಲ. ಅವಳು ಟಿವಿ ನೋಡುವ ಪಾಪಕ್ಕೆ ಶಿಕ್ಷೆ ಅನುಭವಿಸುವವನು ನಾನು ಎಂದು ಗೊಣಗುತ್ತಾ ಮಲಗದೆ ಎಚ್ಚರವಾಗಿದ್ದ ಚೇತು. ಮಧ್ಯರಾತ್ರಿಯಾದರೂ ನಿದ್ದೆ ಅವನ ಬಳಿ ಸುಳಿಯಲಿಲ್ಲ. ಕಾದು ಕಾದು ಸಾಕಾಯಿತು ಅವನಿಗೆ. ಇನ್ನೂ ಅವಳಿಗೇನಾದರೂ ಆಗಿರಬಹುದಾ ಎಂಬ ಭಯ. ಯಾಕಂದರೆ ಇಷ್ಟು ಹೊತ್ತಾದರೂ ಅವಳ ಪತ್ತೆ ಇಲ್ಲ. ಅವನ ಹೃದಯ ಜೋರಾಗಿ ಬಡಿಯತೊಡಗಿತು. ಮೆಲ್ಲ ಮೆಲ್ಲಗೆ ಹೆಜ್ಜೆ ಇಡುತ್ತಾ ಅವಳ ರೂಮ್ ಹತ್ತಿರ ಹೋದ. ಬಾಗಿಲು ತೆರೆದಿತ್ತು. ಅದೇನಾದರೂ ಆಗಲಿ, ಒಳಗೆ ಹೋಗಿ ನೋಡೋಣ ಎಂದು ಒಳಗೆ ಹೋದಾಗ ನಿವಿ ಸುಖನಿದ್ರೆಯಲ್ಲಿ ತೇಲುತ್ತಿದ್ದಳು. ಅದನ್ನು ಕಂಡವನೇ, ಎಲ್ಲ ಇವಳ ನಿನ್ನೆ ಕ್ರಿಸ್ಟೋಫರ್ ನೋಡಿ ಹೆದರಿದ ಹಾಗೆ ಇವತ್ತು ನಾಗಿನ್ ನೋಡಿ ಹೆದರಿದ್ದಾಳೋ ಏನಾಯ್ತು ಇವಳಿಗೆ ಅಂತ ನಾನು ಟೆನ್ಷನ್ ಮಾಡಿಕೊಂಡು ನಿದ್ದೆ ಬಿಟ್ಟು ಕೂತ್ರೆ ಇವಳಿಲ್ಲಿ ಏನೂ ಆಗಿಲ್ಲ ಅನ್ನೋ ಥರ ಹಾಯಾಗಿ ನಿದ್ದೆ ಮಾಡ್ತಿದ್ದಾಳೆ. ಲೋ ಚೇತು, ನಿಂಗೆ ಹಾಗೆ ಆಗ್ಬೇಕು ಕಣೋ ಎಂದು ತನ್ನಲ್ಲೇ ಹೇಳಿದ. ಹೇಗಾದರೂ ಮಾಡಿ ಇವಳನ್ನು ಎಬ್ಬಿಸಬೇಕು ಎಂದುಕೊಂಡು ಶತ ಪ್ರಯತ್ನ ಪಟ್ಟ. ಆದರೆ ಅವಳು ಹೇಳಲೇ ಇಲ್ಲ. ಕೊನೆಗೆ ಅವಳ ಮೇಲೆ ನೀರು ಹಾಕಿದ. ನಿವಿಗೆ ಎಚ್ಚರ ಆಯಿತು. ಹಾಗೆ ಕೋಪನೂ ಬಂತು. ಲೋ ಕಿಟ್ಟಪ್ಪ, ಏನು ನಿನ್ನ ಪ್ರಾಬ್ಲಮ್ಮು? ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದವಳನ್ನು ಒಳ್ಳೆ ತಿಗ್ನಿ ಥರ ಬಂದು ಕಾಟ ಕೊಟ್ಟೆ. ನಾನು ನಿಂಗೆ ಏನು ದ್ರೋಹ ಮಾಡಿದ್ದೆ ಎಂದು 2 ಕೈ ಸೊಂಟದ ಮೇಲಿಟ್ಟು ಕೇಳಿದಳು. ಅವಳು ನಿಂತ ಭಂಗಿಗೆ ಅವನಿಗೆ ನಗು ಬಂತು. ಅಲ್ಲ, ನಿನ್ನೆ ಕ್ರಿಸ್ಟೋಫರ್ ಬರ್ತಾನೆ ಅಂತ ಹೆದರಿದಲ್ದೆ ನಾನು ನಿದ್ದೆ ಹಾಳು ಮಾಡಿದೆ. ಇವತ್ತು ನಾಗಿನ್ ನೋಡಿ ಆರಾಮಾಗಿ ಮಲಗಿದ್ಯಾ. ಯಾಕೆ ನಿಂಗೆ ನಾಗಿಣಿ ಅಂದರೆ ಭಯ ಇಲ್ವಾ? ಓ ಅಷ್ಟೇನಾ? ಅದು ನಾಳೆ ಕೇಳಿದರೂ ಆಗ್ತಿತ್ತು. ಅದಕ್ಕೆ ನನ್ನಿದ್ದೆ ಹಾಳು ಮಾಡಬೇಕಿತ್ತ? ಅಯ್ಯೋ ನಿನ್ನೆ ಥರ ಭಯಪಟ್ಟು ನಿಂಗೇನಾದರೂ ಆಯಿತಾ ಅಂತ ನಾನು ಟೆನ್ಷನ್ ಮಾಡಿಕೊಂಡ್ರೆ ನೀನು ಈ ಥರ ಆಡ್ತೀಯಲ್ವಾ? ಹೌದು, ನನಗೇನಾದರೂ ಆದರೆ ನಿನಗೇನು? ನಿಂಗೆ ಯಾಕೆ ಟೆನ್ಷನ್ ಆಗಬೇಕು? ಅದು ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನನಗೆ ನಾಗಿನಂದರೆ ಭಯ ಇಲ್ಲ ಅಷ್ಟೆ. ಅದೇ ಯಾಕೆ ಅಂತ. ನಾನು ನಾಗಿನ್ ಫಸ್ಟ್ ಸೀಸನ್ನಿಂದ ನೋಡ್ತಾ ಇದ್ದೀನಿ. ಮೊದಲು ಭಯ ಇತ್ತು, ಆದರೆ ಆಮೇಲೆ ನೋಡ್ತಾ ನೋಡ್ತಾ ಫ್ರೆಂಡ್ ಥರ, ಇವಾಗ ಫ್ಯಾಮಿಲಿ ಥರ ಗೊತ್ತಾ. ಏನು ಬೇಕಾದರೂ ಮಿಸ್ ಮಾಡ್ತೀನಿ, ನಾಗಿನ್ ಮಾತ್ರ ಮಿಸ್ ಮಾಡಲ್ಲ. ನಿವಿ ರಾಕ್ಸ್, ಚೇತು ಶಾಕ್ಸ್. ಇವಾಗ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನನಗೇನಾದರೂ ಆದರೆ ನಿಂಗೆ ಯಾಕೆ ಟೆನ್ಷನ್? ಅವನೇನು ಮಾತನಾಡಲಿಲ್ಲ. ಹೇಳ್ತೀಯೋ ಇಲ್ವೋ, ನಂಗೆ ನಿದ್ದೆ ಬರ್ತಿದೆ, ಗುಡ್ ನೈಟ್ ಎಂದು ಅಲ್ಲಿಂದ ಕಾಲ್ಕಿತ್ತ. ನಿವಿ ಅವನು ಹೋದ ದಾರಿಯನ್ನು ನೋಡುತ್ತಾ ನಿಂತಳು. ಚೇತು ಟೆರೆಸ್ಗೆ ಹೋದವನೇ ಮೇಲೆ ಆಕಾಶದಲ್ಲಿ ಮುಗುಳ್ನಗುತ್ತಾ ನಿಂತಿದ್ದ ಚಂದ್ರನನ್ನು ನೋಡತೊಡಗಿದ. ಸರಿ, ನಿಂಗೇನಾದರೂ ಆದರೆ ನಂಗೇನು ಅಂತ ಕೇಳ್ದೆ ಅಲ್ವಾ? ನಿಜವಾಗ್ಲೂ ನಿಂಗೆ ಅರ್ಥ ಆಗ್ತಿಲ್ವಾ ನನ್ನ ಮನಸ್ಸಲ್ಲಿ ಏನಿದೆ ಅಂತ? ಬಾಯ್ಬಿಟ್ಟು ನಾನು ಹೇಳದೇ ಇದ್ದರೂ ನಿನ್ನೆಡೆಗೆ ಬೀರುವ ನನ್ನ ಪ್ರತಿಯೊಂದು ನೋಟದಲ್ಲೂ ನಿಂಗೆ ನನ್ನ ಪ್ರೀತಿ ಕಾಣಲೇ ಇಲ್ವಾ? ನಿಜವಾಗಲೂ ನಿಂಗೆ ಅರ್ಥ ಆಗ್ತಿಲ್ವಾ? ಅಥವಾ ಅರ್ಥ ಆಗದೇ ಇರೋ ಥರ ಇದೆಯಾ? ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಾಗ್ತಿಲ್ಲ. ಬಹುಶಃ ಇದಕ್ಕೆ ಅನಿಸುತ್ತೆ ದೊಡ್ಡವರು ಹೇಳೋದು, ಹೆಣ್ಮಕ್ಕಳ ಮನಸ್ಸು ಅರ್ಥ ಮಾಡೋಕ್ಕಾಗಲ್ಲ. ಅದು ಒಂಥರ ಚಿಕ್ಕ ಮಕ್ಕಳು ಪುಸ್ತಕದಲ್ಲಿ ಪೆನ್ಸಿಲ್ನಲ್ಲಿ ಗೀಸ್ತಾರಲ್ವ, ಏನೂ ಅರ್ಥ ಆಗಲ್ಲ. ನಿನ್ನ ಮನಸ್ಸು ಹಾಗೆ. ನಮ್ಮ ಪ್ರೀತಿ ನಿಜ ಆದರೆ, ನಿಸ್ವಾರ್ಥವಾದರೆ ಇಡೀ ಪ್ರಪಂಚ ನಮಗೆ ನಮ್ಮ ಪ್ರೀತಿ ದೊರಕುವುದಕ್ಕೆ ಸಹಾಯ ಮಾಡ್ತದೆ ಅಂತ ಹೇಳೋದು ಕೇಳಿದ್ದೆ. ಹೇಗೋ ನನ್ನ ಪ್ರೀತಿನ ನಾನು ಮದುವೆ ಆದೆ. ಆದರೆ ನೀನೊಂದು ದಿನವೂ ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ಲಿಲ್ಲ. ನನ್ನ ಪ್ರೀತಿ ಅರ್ಥ ಮಾಡೋ ಪ್ರಯತ್ನ ಮಾಡಲಿಲ್ಲ. ನಿನ್ನ ದ್ವೇಷ ಸಹಿಸೋ ಶಕ್ತಿ ನನಗಿಲ್ಲ ಚೆರಿ. ನಿನಗೆ ನಿಜವಾಗ್ಲೂ ನಾನು ಯಾರು ಅಂತ ಗೊತ್ತಾಗ್ತಿಲ್ವಾ? ನನ್ನ ನೆನಪಿಲ್ವಾ ಎಂದೆಲ್ಲ ಯೋಚಿಸತೊಡಗಿದ. ಐಶ್ವರ್ಯ ರೆಡಿಯಾಗಿ ಕೆಳಗೆ ಬಂದಳು. ಹುಡುಗನ ಮನೆಯಿಂದ ಹುಡುಗ ಹಾಗೂ ಅವನ ತಂದೆ ಮಾತ್ರ ಬಂದಿದ್ದರು. ಉಭಯ ಕುಶಲೋಪರಿ ವಿಚಾರಿಸಿದ ನಂತರ ಐಶ್ವರ್ಯ ಬಂದವರಿಗೆ ಕಾಫಿ ಕೊಟ್ಟಳು. ಹುಡುಗನ ಕಡೆ ತಲೆ ಎತ್ತಿ ನೋಡಲಿಲ್ಲ. ನಮಗೆ ಹುಡುಗಿ ಇಷ್ಟ ಆದ್ಲು ಎಂದು ಹುಡುಗನ ಕಡೆಯವರು ಹೇಳಿದಾಗ ಪಾರ್ವತಿಯವರು, ಹುಡುಗನಿಗೆ ಹುಡುಗಿ ಹತ್ರ ಏನಾದರೂ ಮಾತಾಡೋದಿದ್ರೆ ಮಾತಾಡಬಹುದು ಎಂದರು. ಸರಿ ಎಂಬಂತೆ ತಲೆ ಆಡಿಸಿದವಳು ಟೆರೆಸ್ ಕಡೆಗೆ ಹೋದಳು. ಅವಳು ಆಚೆ ಕಡೆ ಮುಖ ಮಾಡಿ ನಿಂತಿದ್ದಳು. ಈಗಲೂ ಹುಡುಗನ ಕಡೆ ತಿರುಗಿ ನೋಡಲಿಲ್ಲ. ನಿಮ್ಮ ಮಗನ ಹಾಗೆ ಒಳ್ಳೆ ಹುಡುಗನನ್ನು ಅಳಿಯನಾಗಿ ಪಡೆಯಲು ಪುಣ್ಯ ಮಾಡಿರಬೇಕು.
ಎಂದು ಪಾರ್ವತಿಯವರು ಹೇಳಿದಾಗ ಪ್ರತಾಪ್ರವರು, ಅಷ್ಟು ದೊಡ್ಡ ದೊಡ್ಡ ಮಾತುಗಳನ್ನು ಆಡಬೇಡಿ. ನಿಮ್ಮ ಮಗಳು ಮಹಾಲಕ್ಷ್ಮಿ ಥರ ಇದ್ದಾಳೆ. ಅವಳು ನಮ್ಮ ಮನೆ ಸೊಸೆ ಆದರೆ ಅದು ನಮ್ಮ ಪುಣ್ಯ. ಇನ್ಮುಂದೆ ಭಾರತದಲ್ಲೇ ಇರ್ತೀರಾ ಅಲ್ವಾ ಎಂದು ಮಹೇಶ್ರವರು ಕೇಳಿದಾಗ, ಇಲ್ಲ, ಇವನ ಮದುವೆ ಆದಮೇಲೆ ನಾನು ವಾಪಸ್ ಹೋಗ್ತೀನಿ. ಮಗ ಸೊಸೆ ಮೈಸೂರಿನ ಮನೆಯಲ್ಲಿ ಇರ್ತಾರೆ ಎಂದರು ಪ್ರತಾಪ್ರವರು. ಇನ್ನಾದರೂ ನಿಮಗೆ ಮಗ ಸೊಸೆ ಜೊತೆ ಇರಬಹುದಲ್ವಾ? ಯಾಕೆ ದೂರ ಒಬ್ಬಂಟಿಯಾಗಿ ಬದುಕುತ್ತೀರಾ? ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಪರಲೋಕ ಸೇರಿ 10 ವರ್ಷ ಆಯಿತು. ಆದರೂ ಇವತ್ತಿಗೂ ನಾನಿಲ್ಲಿರುವಾಗ ಅವಳ ಕೊನೆಯ ಕ್ಷಣದ ನೆನಪುಗಳು ನನ್ನನ್ನು ಕಾಡುತ್ತಲೇ ಇರುತ್ತೆ. ಅದಕ್ಕೆ ನಂಗೆ ಇಲ್ಲಿರೋಕೆ ಇಷ್ಟ ಇಲ್ಲ. ದೂರ ಹೋಗಿ ಕೆಲಸದಲ್ಲಿ ಬ್ಯುಸಿಯಾದರೆ ಯಾವ ನೆನಪು ಕಾಡಲ್ಲ. ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ. ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಕಹಿ ಘಟನೆಗಳು ನಡೆದಿರುತ್ತವೆ. ನಾವು ಮರೆಯಬೇಕು ಎಂದು ಪ್ರಯತ್ನ ಪಟ್ಟಷ್ಟು ಅದು ಇನ್ನೂ ಹೆಚ್ಚು ನೆನಪಾಗುತ್ತದೆ. ನೆನಪು ಅನ್ನೋದು ನಮ್ಮ ಮನಸ್ಸಲ್ಲಿ ಇರುವುದು. ಜಾಗ ಬದಲಾದ ತಕ್ಷಣ ಮನಸ್ಸು ಬದಲಾಗಲ್ಲ. ಕೆಲವು ಕ್ಷಣಗಳು ನೆನಪು ಬರದೇ ಇರಬಹುದು, ಆದರೆ ಯಾವತ್ತಿಗೂ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಕಾಲ ಬದಲಾಗುವಾಗ ಎಲ್ಲ ಬದಲಾಗುತ್ತೆ. ನಿಮ್ಮ ನೋವು ಕೂಡ. ಧೈರ್ಯವಾಗಿರಿ. ನಿಮ್ಮ ಮಾತು ನಿಜ. ಆದರೂ ನೋಡಿ, ನಿಮ್ಮ ಮಗನಿಗೂ ಅಮ್ಮ ಇಲ್ಲ. ಅಪ್ಪನ ಪ್ರೀತಿ ಆದರೂ ಸಿಗಬೇಕು ಅನ್ನೋ ಆಸೆ ಇರಲ್ವಾ? ನೀವು ಅಲ್ಲಿ, ಅವನಿಲ್ಲಿ, ಆದರೆ ಹೇಗೆ? ಅವನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾನೆ. ಮಗನಿಗಾಗಿ ಒಂದು ಸಾರಿ ಯೋಚನೆ ಮಾಡಿ. ಯೋಚನೆ ಮಾಡ್ತೀನಿ. ನೋಡಿ, ನಾನು ನಮ್ಮ ಪಪ್ಪನಿಗಾಗಿ ನಿಮ್ಮನ್ನು ನೋಡಲು ಒಪ್ಪಿದೆ ಅಷ್ಟೆ. ನನಗೆ ನಿಮ್ಮನ್ನು ಮದುವೆ ಆಗಲು ಇಷ್ಟ ಇಲ್ಲ ಎಂದು ಐಶ್ವರ್ಯ ಹೇಳಿದಾಗ, ನೀವು ನನ್ನ ಮುಖ ನೋಡೇ ಇಲ್ಲ, ನೋಡ್ತೇನೆ ಇಷ್ಟ ಇಲ್ಲ ಅಂತ ಹೇಗೆ ಹೇಳ್ತೀರಿ? ಪರಿಚಯದ ಧ್ವನಿ ಅಂತ ಅನಿಸಿದರೂ ಅವರ ಕಡೆಗೆ ನೋಡದೆ, ನಂಗೆ ನೀವು ಇಷ್ಟ ಇಲ್ಲ, ಅದಕ್ಕೆ ನಿಮ್ಮನ್ನು ನೋಡಲೇಬೇಕು ಅಂತಿಲ್ಲ. ಹೌದಾ? ಇಷ್ಟ ಇಲ್ಲ ಅಂದರೆ ಬೇಡ, ಆದರೂ ಒಂದು ಸಾರಿ ನನ್ನ ಮುಖ ನೋಡಬಹುದಲ್ವಾ ಎಂದಾಗ ತಿರುಗಿ ನೋಡಿದವಳು ತನ್ನ ಕಣ್ಣನ್ನು ತಾನೇ ನಂಬದಾದಳು. ನೀವಾ? ನಿಜವಾಗ್ಲೂ ನೀವಾ? ಈಗ ಹೇಳು, ನಾನು ಇಷ್ಟ ಇಲ್ವಾ? ಅಯ್ಯೋ ನನ್ನ ಮುದ್ದು ಡಾಕ್ಟ್ರೇ, ನಿಮ್ಮನ್ನು ಯಾಕೆ ಬೇಡ ಹೇಳಿ ಎಂದು ಗಟ್ಟಿಯಾಗಿ ತಪ್ಕೊಂಡು ಬಿಡ್ತಾಳೆ. ಡಾಕ್ಟರ್ ಅಭಿಲಾಷ್ ಶಾಕ್ಸ್. ಸಾರಿ, ಎಕ್ಸೈಟ್ ಆಗಿಬಿಟ್ಟೆ. ಇವಾಗ ನಿಮಗೆ ಮದುವೆ ಒಪ್ಪಿಗೆ ಇದೆ ಅಲ್ವಾ? ನೋ. ವಾಟ್, ತಮಾಷೆ ಮಾಡ್ತಿದ್ಯಾ? ನೋ ಡಾಕ್ಟರ್, ಐ ರಿಯಲಿ ಲವ್ ಯು. ಆದರೆ ನಾನು ನಿಮ್ಮನ್ನು ಈಗ ಮದುವೆ ಆಗೋಕ್ಕಾಗಲ್ಲ. ಯಾಕೆ ಅಂತ ತಿಳ್ಕೊಳ್ಬಹುದಾ? ನಿಮ್ಗೆ ಗೊತ್ತು, ನಾನು, ಮೀರು, ನೀವಿ ಬೆಸ್ಟೀಸ್ ಅಂತ. ನೀವಿಗೆ ಮದುವೆ ಆಯಿತು, ಆದರೆ ಮೀರು ಜೀವನ ಸರಿಯಾಗೋ ತನಕ ನಂಗೆ ಮದುವೆ ಬೇಡ. ನಿನ್ನ ಬಗ್ಗೆ ಹೆಮ್ಮೆ ಅನ್ನಿಸ್ತಿದೆ ಐಶು. ನಿಮ್ಮ ಗೆಳೆತನ ಯಾವಾಗಲೂ ಹೀಗೆ ಇರಲಿ. ನಾನು ನಿನಗೋಸ್ಕರ ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ. ಯಾವುದೇ ಕಾರಣಕ್ಕೂ ನಿನ್ನನ್ನು ಬಿಟ್ಕೊಡಲ್ಲ. ಐ ಪ್ರಾಮಿಸ್ ಯು. ಥ್ಯಾಂಕ್ ಯು ಡಾಕ್ಟರ್. ಅಯ್ಯೋ, ಮೊದಲೇ ಡಾಕ್ಟ್ರ್ ಅನ್ನೋದು ನಿಲ್ಲಿಸು. ಅಭಿ ಅಂತ ಕರಿ. ಅಭಿ ಅಂತ ಎಲ್ಲರೂ ಕರೀತಾರೆ ಅಲ್ವಾ? ಸೊ ನಾನು ಡಿಫ್ರೆಂಟಾಗಿ ಯಾವುದಾದ್ರೂ ಹೆಸರು ಕರಿತೀನಿ. ಓ, ಏನು ಅಂತ ಕರಿತೀಯಾ? ಅಬ್ಬ ಅಂತ. ವಾಟ್ ಅಲ್ಲ, ನೋಟ್ ದಿಸ್. ಅಬ್ಬ ಅಂದರೆ ABBA ಅಂದರೆ ಐಶು ಬಲೆಗೆ ಬಿದ್ದ ಅಭಿಲಾಷ್. ಯಪ್ಪ, ಹೀಗೂ ಹೆಸರಿಡ್ತಾರಾ? ಇಡ್ತಾರಾ ಗೊತ್ತಿಲ್ಲ, ಇಡ್ತಾಳೆ ಈ ಐಶು. ಕಿಲಾಡಿ ಕಣೆ ನೀನು. ಆದರೂ ಆ ಹೆಸರು ಚೆನ್ನಾಗಿಲ್ಲ. ಮತ್ತೇನು ಕರೀಲಿ? ಹಾಂ, ಹೀಗೆ ಕರಿತೀನಿ, ಆ್ಯಶ್. ಫಸ್ಟ್ ಮತ್ತು ಲಾಸ್ಟ್ ಅಕ್ಷರ ಸೇರಿಸಿ ಚೆನ್ನಾಗಿದೆ ಅಲ್ವಾ? ನಡಿ, ಕೆಳಗಡೆ ಹೋಗೋಣ. ಅವರೆಲ್ಲರೂ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಬನ್ನಿ ಆ್ಯಶ್, ಲೆಟ್ಸ್ ಗೋ. ಹಿರಿಯರು ಮಾತನಾಡುತ್ತಿರುವಾಗ ಐಶ್ವರ್ಯ ಹಾಗೂ ಅಭಿಲಾಷ್ ಬಂದರು. ಐಶ್ವರ್ಯಳ ಮುಖದಲ್ಲಿ ನಗುವನ್ನು ಗಮನಿಸಿದ ಮಹೇಶ್ ರವರಿಗೆ ಮಗಳು ಮದುವೆಗೆ ಒಪ್ಪಿದಳೆಂದು ಖಾತ್ರಿಯಾಯಿತು. ಪುಟ್ಟ, ನಿಂಗೆ ಈ ಮದುವೆ ಇಷ್ಟ ಇದೆಯಾ? ಹ್ಞೂ ಪಪ್ಪ, ಆದರೆ ನಾನು 2 ವರ್ಷ ಕಳೆದು ಮದುವೆ ಆಗ್ತೀನಿ. ಈಗ ಮದುವೆ ಬೇಡ. ಆಗ ಪಾರ್ವತಿಯವರು ಕೋಪದಲ್ಲಿ, ಇಷ್ಟ ಆಯಿತು ತಾನೇ, ಮತ್ತ್ಯಾಕೆ 2 ವರ್ಷಕ್ಕೆ ಬೇಡ? ಸುಮ್ಮನೆ ನಾವು ಹೇಳಿದ ಹಾಗೆ ಕೇಳು. ಆಗ ಪ್ರತಾಪ್ರವರು, ನೋಡಿ, ಅವಳೇನು ಹೇಳ್ತಿದ್ದಾಳೋ ಕೇಳೋಣ, ನನ್ನ ಸೊಸೆಗೆ ಬೈಬೇಡಿ. ಆಗ ಮಹೇಶ್ ರವರು, ಹೇಳು ಪುಟ್ಟ, ಯಾಕೆ 2 ವರ್ಷಕ್ಕೆ ಬೇಡ? ಅದು ಪಪ್ಪ, ನಾನು ಇವಾಗಷ್ಟೇ ಜಾಬ್ಗೆ ಸೇರಿದ್ದೀನಿ. 2 ವರ್ಷ ಆದರೂ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಆಮೇಲೆ ನೋಡೋಣ. ಆದರೂ ಮಗಳೇ, 2 ವರ್ಷ ಅಂದರೆ? ಆಗ ಅಭಿಲಾಷ್, ಮಾವ, ನಾನು 2 ವರ್ಷ ಕಾಯ್ತೀನಿ.
ನೀವ್ಯಾರು ಐಶ್ವರ್ಯಗೆ ಬೈಬೇಡಿ. ಪಾರ್ವತಿಯವರು, ಅದು ಹಾಗಲ್ಲಪ್ಪ, ಅದು ಅತ್ತೆ, ಐಶ್ವರ್ಯ ನಾನು ಮದುವೆ ಆಗೋ ಹುಡುಗಿ. ಅವಳ ಭಾವನೆಗಳಿಗೆ, ಆಸೆಗಳಿಗೆ ಗೌರವ ಕೊಡಬೇಕಾಗಿರೋದು ನನ್ನ ಕರ್ತವ್ಯ. ನೀವು ಚಿಂತೆ ಮಾಡಬೇಡಿ, ನಾನು ಯಾವತ್ತೂ ಅವಳ ಕೈ ಬಿಡಲ್ಲ. ಅಭಿಲಾಷ್ ಮಾತು ಕೇಳಿ ಪಾರ್ವತಿಯವರಿಗೆ ಖುಷಿಗೆ ಕಣ್ ತುಂಬಿ ಬಂತು. ಆಗ ಪ್ರತಾಪ್ರವರು, ಸರಿ ನಾವಿನ್ನು ಬರ್ತೀವಿ ಎಂದಾಗ ಮಹೇಶ್ ರವರು, ಅದೆಲ್ಲ ಆಗಲ್ಲ, ಸ್ವಲ್ಪ ಹೊತ್ತು ಇದ್ದು ಊಟ ಮಾಡ್ಕೊಂಡು ಹೋಗಬೇಕು. ಮೊದಲ ಸರಿ ನಮ್ಮ ಮನೆಗೆ ಬಂದಿದ್ದೀರಾ, ಹಾಗೆ ಕಳಿಸಲ್ಲ ನಾವು. ಕೊನೆಗೆ ಅವರ ಒತ್ತಾಯಕ್ಕೆ ಮಣಿದು ಸ್ವಲ್ಪ ಹೊತ್ತು ಹರಟಿ ನಂತರ ಊಟ ಮಾಡಿ ಹೋದರು ಅಭಿಲಾಷ್ ಹಾಗೂ ಪ್ರತಾಪ್ರವರು. ಮುಂದುವರಿಯುವುದು